ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ, ಇದು 5 ವರ್ಷ ಖಂಡಿತ ಪೂರೈಸುತ್ತೆ ಹೀಗಂತ ಹಾಸನದಲ್ಲಿ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ, ಏಪ್ರಿಲ್ನಲ್ಲಿ ಫೂಲ್ ಮಾಡೋ ಬದಲು ಜನವರಿಗೆ ಜನರನ್ನ ಫೂಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ. ಇನ್ನು ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನು ದೇವೇಗೌಡರು ತೀರ್ಮಾನ ಮಾಡ್ತಾರೆ. ಹಾಸನದಲ್ಲಿ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಧಕ್ಕೆ ಇಲ್ಲ, ಸರ್ಕಾರಕ್ಕೆ 5 ವರ್ಷ ಖಂಡಿತವಾಗಿಯೂ ಪೂರೈಸುತ್ತೆ. ಹಾಸನದಲ್ಲಿ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಮಾಡೋ ಕೆಲಸ ಇಲ್ಲ, ಏಪ್ರಿಲ್ಗೆ ಫೂಲ್ ಮಾಡೋ ಬದಲು ಜನವರಿಗೆ ಜನರನ್ನ ಫೂಲ್ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ತಲೆ ಕೆಡಿಸಿಬಿಡಿ, ನಾವೇ ಯಾವ ಸರ್ಕಾರ ಧಕ್ಕೆ ಏನೂ ಇದಿಲ್ಲ. 5 ವರ್ಷ ಈ ರಾಜ್ಯದಲ್ಲಿ ಸರ್ಕಾರ, ಕುಮಾರಣ್ಣ ಸರ್ಕಾರ ಇರುತ್ತೆ. ಇನ್ನೇನು ಹೇಳೋಣ? ನೀವು ಯಾವ ಟಿ ವಿ ನೋಡ್ಕೊಂಡ್ರು ಸುಮ್ಮನೆ ಅದೇನು ಪ್ರಯೋಜನ ಆಗಲ್ಲ. ಯಾವ ಟಿ ವಿ ಹೊಡೆದ್ರು ಅದೇನಾಗುತ್ತೆ ಅಂದರೆ ಅದು ಪ್ರಯೋಜನ ಇಲ್ಲದ ವಿಷಯ. ಅದಕ್ಕೆ ಯಾಕೆ ತಲೆ ಕೆಡಿಸಿದ್ರೆ ನಾನೇ ಏನು ಈಗ ನೆನ್ನೆ ಹೇಳಿಲ್ವಾ ಗಣೇಶ್ ಹುಕ್ಕೇರಿ ಏಪ್ರಿಲ್ ಫೂಲ್ ಅಂತ? ಅದಕ್ಕೆ ಜನವರಿಲೇ ಏಪ್ರಿಲ್ ಫೂಲ್ ಆಗ್ತಾ ಇದೆ. ಅದೇನು ತಲೆ ಕೆಡಿಸಬೇಕ? ಅವರಿಗೆ ಬಿ ಜೆ ಪಿ ಮುಖಂಡರಿಗೆ ರಾಜ್ಯದ ಹಿತ ಕಾಪಾಡೋದನ್ನ ಕೇಳಿ. ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಅನುದಾನ ಬರಬೇಕು ರಾಜ್ಯ ಸರ್ಕಾರಕ್ಕೆ, ಬರಗಾಲಕ್ಕೆ ಏನೂ ಆಗಲ್ಲ. ತಲೆ ಕೆಡಿಸಿಬಿಡಿ, ನಾವೇ ಯಾವ ಸರ್ಕಾರ ಧಕ್ಕೆ ಏನೂ ಇದಿಲ್ಲ. 5 ವರ್ಷ ಈ ರಾಜ್ಯದಲ್ಲಿ ಸರ್ಕಾರ, ಕುಮಾರಣ್ಣ ಸರ್ಕಾರ ಇರುತ್ತೆ. ಇನ್ನೇನು ಹೇಳೋಣ? ನೀವು ಯಾವ ಟಿ ವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಹಾಸನದ ಪ್ರತಿನಿಧಿ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ, ಯಾಕೆಂದರೆ ನಿನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಎಚ್.ಡಿ. ರೇವಣ್ಣ ಅವರು. ಎಲ್ಲರ ಹತ್ರನೂ ಚೆನ್ನಾಗಿರಬೇಕು, ಬಿ ಜೆ ಪಿಯವ್ರ ಹತ್ರನೂ ಹಾಗೆ JDSನವ್ರ ಹತ್ರ, ಕಾಂಗ್ರೆಸ್ ಹತ್ರನೂ ನಮ್ಮ ಕೆಲಸ ಆಗಬೇಕು ಅಂತ. ಆದರೆ ಈಗ ಏಪ್ರಿಲ್ ಫುಲ್ ಮಾಡೋದಕ್ಕೆ ಹೋಗಿ ಬಿ ಜೆ ಪಿಯವರು ಜನವರಿಲೇ ಫುಲ್ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಒಟ್ಟಾರೆ ಅವರ ಮಾತಿನ ವೈಖರಿ ಏನು ಅಂತ? ಖಂಡಿತವಾಗ್ಲು, ಯಾಕಂತಂದ್ರೆ ಇವತ್ತು ನಾಳೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಸುದ್ದಿಗೋಷ್ಠಿ ಕರೆದಂತಹ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣರವರು ಕೂಡ ಇವತ್ತು ಒಂದು ಮಾತನ್ನ ಹೇಳಿರುವಂತದ್ದು. ಯಾಕಂತಂದ್ರೆ ಕುಮಾರಣ್ಣನ ಸರ್ಕಾರ 5 ವರ್ಷ ಕೂಡ ಪೂರೈಸುವಂತದ್ದು. ಅದರಲ್ಲಿ ಹಾಗಾಗಿ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಪ್ರಚಾರ ಆದ್ರೂ ಅದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅನ್ನುವ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಬಿಜೆಪಿಯವರಿಗೆ ಮಾಡೋಕೆ ಕೂಡ ಕೆಲಸ ಇಲ್ಲ. ಕೇಂದ್ರದಿಂದ ಯಾವ ಅನುದಾನ ಬರುತ್ತೆ ಅದನ್ನ ತೆಗೆದುಕೊಂಡು ರಾಜ್ಯದಲ್ಲಿ ಕೆಲಸ ಮಾಡ್ಲಿ, ಯಾಕೆ ಈ ರೀತಿ ಸುಮ್ಮನೆ ಆರೋಪಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸರ್ಕಾರ ಬೀಳುತ್ತೆ ಅಂತ. ಸಮ್ಮಿಶ್ರ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಇಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ನಿನ್ನೆ ಕೂಡ ಏನು ಅಂದ್ರೆ ಕಾಂಗ್ರೆಸ್ ಶಾಸಕರು ಕೂಡ ಬಿಜೆಪಿಗೆ ಹೋಗ್ತಿದ್ದಾರೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಕೂಡ ಒಪ್ಕೊಂಡಿರುವಂತದ್ದು. ನಾನು ತಮಾಷೆಗೆ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಬಿಜೆಪಿಯವ್ರಿಗೂ ಕೂಡ ಹೇಳಿರುವಂತದ್ದು, ಏಪ್ರಿಲ್ ಫುಲ್ ಮಾಡಕ್ ಹೋಗಿ ಜನವರಿ ಫುಲ್ ಆಗಿದ್ದಾರೆ ಅನ್ನುವ ಮಾತುಗಳನ್ನ ಆಡಿ ಒಂದ್ ರೀತಿ ಬಿಜೆಪಿಯವರನ್ನು ಕೂಡ ವ್ಯಂಗ್ಯ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಸಮ್ಮಿಶ್ರ ಸರ್ಕಾರ 5 ವರ್ಷ ಪೂರೈಸುತ್ತೆ. ಕುಮಾರಸ್ವಾಮಿ ಅವರು ಕೂಡ 5 ವರ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹಾಸನದಲ್ಲಿ ಹೇಳಿರುವಂತದ್ದು. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿ.